ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ನೇತ್ರ ರತ್ನಾಕರ್ ಅವರೇ, ದುರ್ಗದಲ್ಲಿಯ ಸಂಜಯ್ ಅಣ್ಣವರೇ, ಕೃಷ್ಣೇಗೌಡ್ರೆ, ಜಯರಾಮ್ ಗೌಡ್ರೆ, ಈ ಭಾಗದ ದುರ್ಗದಲ್ಲಿ ಭಾಗದ ಅತ್ಯಂತ ಯುವ ನಾಯಕರಾಗಿರ್ತಕ್ಕಂಥ ಅಜಿತ್ ಅವರೇ, ಅಪ್ಪಣ್ಣಿಯವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿಗಳೇ, ಆಟಗಾರರೇ, ಈ ಭಾಗದ ಎಲ್ಲ ಸಾರ್ವಜನಿಕರೇ, 3 ಹೋಬಳಿಗಳ ಒಂದು ಟೂರ್ನಮೆಂಟ್ ಇಂದಿನಿಂದ 3 ದಿನಗಳ ಕಾಲ ನಡೀತಾ ಇದೆ. ಇಲ್ಲಿ ಬಹಳ ಅದ್ದೂರಿಯಾದಂತ ಒಂದು ಶ್ರಮ ವಹಿಸಿ ಸುಂಕಸಾರಿಯ ಎಲ್ಲ ಯುವ ಸಂಘಟಕರು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಬೆಳಿಗ್ಗೆ ಒಂದು ತಂಡ ಇನ್ನೂ ಪೂರ್ವ ಸಿದ್ಧತೆಯಲ್ಲಿ ಮೂಡಿಗೆರೆ ತನಕ ಹೋಗಿದ್ದಾರೆ. ಅಷ್ಟು ದೊಡ್ಡ ಶ್ರಮ ವಹಿಸಿ ಕಾರ್ಯಕ್ರಮ ನಡೀತಿದೆ. ಅದ್ದೂರಿಯಾಗಿ ಕಾರ್ಯಕ್ರಮ ನಡೀಲಿ, ಅತ್ಯಂತ ಶಾಂತಿಯುತವಾಗಿ ನಡೀಲಿ. ಇಲ್ಲಿ ನಡೀತಕ್ಕಂಥ ಒಂದು ಶಾಂತಿಯುತ ಕ್ರಿಕೆಟ್ ಟೂರ್ನಮೆಂಟ್ ಮುಂದಿನ ಟೂರ್ನಮೆಂಟ್ಗಳು ಕೂಡ ಮಾದರಿಯಾಗಿರ್ಬೇಕು. ಯಾವ್ದಾದ್ರು ಕೂಡ ಹಿತಕರ ಘಟನೆ ನಡೆದ್ರೆ ಮುಂದಿನ ಸತಿ ತಂಡಗಳು ಬರೋಕೆ ಕೂಡ ಹಿಂದೆ ಮುಂದೆ ಆಗ್ತವೆ. ತೀರ್ಪುಗಾರರಲ್ಲೂ ಕೂಡ ಮನವಿ, ಸಣ್ಣ ತಪ್ಪು ಆಗ್ತವೆ, ಆದ್ರೆ ಒಂದು ಕ್ರೀಡಾ ಸ್ಫೂರ್ತಿಯಿಂದ ಎಲ್ಲರೂ ಕೂಡ ಈ ಕ್ರೀಡಾಕೂಟಕ್ಕೆ ಪ್ರೋತ್ಸಾಹವನ್ನ ನೀಡಿ ಈ 3 ದಿನಗಳ ಕಾಲ ನಡೆಯತಕ್ಕಂತ ಈ ಕ್ರಿಕೆಟ್ ಟೂರ್ನಮೆಂಟ್ ನ ಅತ್ಯಂತ ಯಶಸ್ವಿಗೊಳಿಸಿಕೊಡಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತಾ ಇದ್ದೇನೆ.